ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಅಪ್ಪಟ ಗ್ರಾಮೀಣ ಜಾನಪದ ಗಾಯಕಿ ಪದ್ಮಶ್ರೀ ಅವರನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅಮ್ಮ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಿ, ವೆರಿ ಗುಡ್. ಯಾವ ಊರು ತಮ್ಮದು ಪದ್ಮಶ್ರೀ ಅವರೇ? ಸರ್ ಮೂಲತಃ ನಾನು ಕೊಡಗಳ್ಳಿ. ನಮ್ಮ ತಾಯಿ ಮನೆ ಬಂದದ್ದು ಕೊಡಗಳ್ಳಿ, ಮೈಸೂರು ಜಿಲ್ಲೆ, ಬನ್ನೂರು ಹೋಬಳಿ, ಟಿ ನರಸೀಪುರ ತಾಲೂಕು. ಬನ್ನೂರು ಹೋಬಳಿ. ಅಲ್ಲಿಂದ ಮದುವೆ ಆಗಿ ತುಂಬಲಕ್ಕೆ ಮದುವೆ ಆಗಿರೋದು. ತುಂಬಲ ಜೋಡಿ ತುಂಬಲ ಅಂತ ಹೇಳಿ. ಎಲ್ಲಿ ಬರುತ್ತೆ ಊರದು? ಸರ್ ಟಿ ನರಸೀಪುರದಿಂದ ಗರ್ಗೇಶ್ವರಿ ಹತ್ರ ಅಲ್ಲಿ ಒಂದು ಕಟ್ ರೂಟ್ ಇದೆ. ಹೌದು, ಕಟ್ಟಾಗಿ ಹೋದ್ರೆ ನಮ್ಮ. ಮೂಲತಃ ತಾವು ಜಾನಪದ ಗಾಯಕಿ. ಹೌದು ಸರ್. ಹೇಗೆ ಬಂದ್ರಿ ಜಾನಪದ ಗಾಯನದ ಕ್ಷೇತ್ರಕ್ಕೆ? ಹೇಗೆ ತೊಡಗಿಸ್ಕೊಂಡ್ರಿ ತಾವು ಅಂತ? ಸರ್ ಮೊದಲಿಗೆ ನಾನು ಜಾನಪದ ಅಂತಂದರೆ ಏನು ಅಂತಲೇ ನಮಗೆ ಗೊತ್ತಿಲ್ಲ. ಈಗ ಗೊತ್ತಿದೆಯಾ? ಈಗಲೂ ಅಷ್ಟಾಗಿ ಏನೂ ಗೊತ್ತಿಲ್ಲ. ಅಂದರೆ ಹಾಡ್ತಾ ಇದ್ದೀವಿ ಅಷ್ಟು ಬಿಟ್ಟರೆ ಅದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಗಳು ನನಗೆ ಅಷ್ಟು ಗೊತ್ತಿಲ್ಲ. ನಾನು ಬಂದು ಸ್ಕೂಲ್ ಫೀಲ್ಡಿಂದನೂ ಹಾಡ್ತಾ ಇದ್ದೆ. ಸ್ಕೂಲ್ ಟೈಮಿಂದ? ಹೌದು. ಏನು ಓದಿರೋದು ಪದ್ಮ ಅವರು? ನಾನು ಸೆಕೆಂಡ್ PUC ಸರ್. ಸೆಕೆಂಡ್ PUC ಮಾಡ್ಕೊಂಡಿದ್ದೀರಿ, ಸರಿ. ಸ್ಕೂಲ್ ಸಮಯದಿಂದ ಶಾಲೆಗಳಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ಹಾಡ್ತಿದ್ರಿ. ಹೌದು. ಜಾನಪದ ಹಾಡುಗಳನ್ನು ಆಯ್ಕೆ ಮಾಡ್ಕೊಂಡು ಹಾಡಬೇಕು ಅಂತ ಹೇಗೆ ಅನ್ನಿಸ್ತಿತ್ತು ನಿಮಗೆ ಅಂತ? ಅಲ್ಲೇ ಕಾಂಪಿಟೇಷನ್ಗಳಲ್ಲೆಲ್ಲ ಕೊಡ್ತಿದ್ರಲ್ಲ ಸರ್, ಅವಾಗಿಂದನೇ ಹಾಡುಗಳು ಹಾಡ್ತಾ ಇದ್ವಿ. ಅದ್ರ ಜೊತೆಗೆ ಯಾವುದೇ ಸ್ಕೂಲ್ ಡೇಸಲ್ಲಿ ಯಾವುದೇ ಒಂದು ಪ್ರೋಗ್ರಾಮ್ ಆದ್ರೂ ಫಸ್ಟು ನಮಗೇನೆ ಆದ್ಯತೆ ಕೊಡ್ತಾಯಿದ್ರು. ಅಂದರೆ ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾದ್ರೆ ಸಾಧಾರಣ ಜನಪದ ಗೀತೆಗಳನ್ನೇ ಆಯ್ಕೆ ಮಾಡಿ ಕೊಡ್ತಿದ್ರು ಹಳ್ಳಿಗಳೆಲ್ಲ. ಅದರಿಂದ ಹಾಗಾಗಿ ಜನಪದ ಕ್ಷೇತ್ರಕ್ಕೆ ನಿಮಗೆ ಪಾದಾರ್ಪಣೆ ಆಯಿತು ಅಂತ. ಈಗೇನು ಮಾಡ್ತಿದ್ದೀರಿ? ಜನಪದ ಗಾಯನವನ್ನು ಹೇಗೆ ಬಳಸ್ಕೊಳ್ತಾ ಇದ್ದೀರಿ? ಹೇಗೆ ಹಾಡ್ತಿದ್ದೀರಿ? ಎಲ್ಲೆಲ್ಲಿ ಹಾಡ್ತಿದ್ದೀರಿ ಅಂತ? ನಾನು ಇತ್ತೀಚೆಗೆ ನಾನು ಮೊದಲಿಗೆ ಡ್ರಾಮಾ ಫೀಲ್ಡ್ನಿಂದ ಬಂದಿದ್ದೆ ಸರ್. ನಾಟಕ ಸಾಮಾಜಿಕ ನಾಟಕಗಳಿಗೆ ಹಿನ್ನೆಲೆ ಗಾಯಕಿಯಾಗಿ ಹೋಗ್ತಾ ಇದ್ದೆ. ನನಗೆ ಗುರುಗಳು ಬಂದು ನಮ್ಮ ಕೊಡಗಳ್ಳಿ ರಾಜು ಅಂತ ಹೇಳಿ ನಮ್ಮ ಸೋದರ ಮಾವ, ಅವರೇ ನನಗೆ ಗುರುಗಳು. ಅಲ್ಲಿಂದ ನನ್ನ ಹಾಡುಗಾರಿಕೆ ಇನ್ನೂ ಸ್ವಲ್ಪ ವೃದ್ಧಿ ಆಯಿತು. ಬರ್ತಾ ಹಂಗೆ ನಾನು ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಒಬ್ಬರು ಸೋಮರಾಜ್ ಅಂತ, ನಂಜನಗೂಡು ಸೋಮರಾಜಣ್ಣ ಅಂತ, ಅವರು ನನಗೆ ಗುರುರಾಜ್ ಸರ್ ಅವ್ರನ್ನ ಪರಿಚಯ ಮಾಡಿಕೊಟ್ರು. ಮೈಸೂರು ಗುರುರಾಜ್ ಅವ್ರನ್ನ. ಅಲ್ಲಿಂದ ಈಚೆಗೆ ಅವ್ರ ಜೊತೆಲಿ ಕಾಂಪಿಟೇಷನು ಯಾವುದೇ ಕಾರ್ಯಕ್ರಮಗಳಾದರೂ ವೇದಿಕೆ ಕಾರ್ಯಕ್ರಮಗಳಲ್ಲಿ ಗುರುರಾಜ್ ಅವ್ರ ತಂಡದ ಜೊತೆ ಹಾಡಕ್ಕೆ ಶುರು ಮಾಡಿದ್ರಿ ಅಂತ? ಇಲ್ಲ, ಅದಕ್ಕಿಂತ ಮುಂಚೆ ಮಳವಳ್ಳಿ ಮಾದೇಸ್ವಾಮಿ ಅವ್ರ ಜೊತೆಲೂ ಹಾಡಿದ್ದೀನಿ. ಹೌದಾ? ಹೌದು. ಅಂದರೆ ಒಳ್ಳೆ ನಿಮಗೆ ಗುರು ಒಂದು ಹಿನ್ನೆಲೆ ಇದೆ ಅಂತ. ಮಳವಳ್ಳಿ ಮಾದೇವಸ್ವಾಮಿ, ಮೈಸೂರು ಗುರುರಾಜ್ ಅವರೆಲ್ಲ ಜಾನಪದ ದಿಗ್ಗಜರು. ಹೌದು ಸರ್. ಅವರೊಟ್ಟಿಗೆಲ್ಲ ಹಾಡಿದ್ದೀರಿ? ಹಾಡಿದ್ದೀನಿ ಸರ್. ನಿಮ್ಮ ಗಾಯನವನ್ನು ನಾನು ಕೇಳಿದ್ದೀನಿ, ವೀಕ್ಷಕರಿಗೂ ಒಂದ್ಸಲ ಕೇಳಿಸೋಣ. ನಮಸ್ಕಾರ. ಜನಪದ ಸಿರಿಯ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನಾನು ಪದ್ಮಶ್ರೀ ಅಂತ ಹೇಳಿ ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ, ಕಸಬಾ ಹೋಬಳಿ, ತುಂಬಲಾದಿಂದ ಬಂದಿದ್ದೀನಿ. ನಾನು ಜನಪದ ಗೀತೆಗಳನ್ನ ಹಾಡ್ತಾ ಜೊತೆಗೆ ಹಿರಿಯ ಕಲಾವಿದರ ಜೊತೆ ಕೋರಸ್ಗೂ ಹೋಗ್ತಾ ಇದ್ದೀನಿ. ಮೊದಲಿಗೆ ಮಲೆ ಮಹದೇಶ್ವರ ಸ್ವಾಮಿಯ ಒಂದು ಭಕ್ತಿಗೀತೆನ ಹಾಡ್ತಾ ಇದ್ದೀನಿ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರಿರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರಿರಿ ಮ್ಯಾಲೆ, ಅಂದಾದ ಚಂದಾದ ಮೈಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮೈಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರಿರಿ ಮ್ಯಾಲೆ, ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತೋ, ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತೋ, ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತೋ, ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತೋ, ಮಾಳದಲ್ಲಿ ಗರುಕೆ ಚಿಗುರ್ಯಾವ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ, ಮಾಳದಲ್ಲಿ ಗರುಕೆ ಚಿಗುರ್ಯಾವ ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ.
ನಿಮ್ಮ ಕುಟುಂಬದ ಹಿನ್ನೆಲೆ ಪರಿಚಯ ಮಾಡ್ಕೊಳ್ಳಿ, ತಂದೆ ತಾಯಿ ಗಂಡ ಮಕ್ಕಳು. ಹಾಂ ಸರ್, ಭಾಳ ಖುಷಿಯಾಗುತ್ತೆ ನನ್ನ ಸಂಸಾರದ ಜೊತೆಲಿ ನಾನು ಹುಟ್ಟಿರೋದಕ್ಕೆ. ನಮ್ಮ ತಾಯಿ ಬಂದು ಕುಳ್ಳಮ್ಮ ಅಂತೇಳಿ. ಕುಳ್ಳಮ್ಮನವರು? ಹಾಂ, ಶ್ರೀಮತಿ ಕುಳ್ಳಮ್ಮ. ತಂದೆ ಬಂದು ಒಡ್ಗಲಯ್ಯ. ಒಡ್ಡಗಾಲಯ್ಯ ಅದೇನು ಒರಿಜಿನಲ್ ಹೆಸರಾ ಅಥವಾ ಅಡ್ಡ ಹೆಸರಾ? ಒರಿಜಿನಲ್ ಹೆಸರೇ ಅದ? ನಾವು ನಮಗೆ ದೇವ್ರು ಅದೇನೆ, ಒಡ್ಗಲ್ ರಂಗನಾಥ ಸ್ವಾಮಿ ಒಕ್ಕಲು ನಾವು. ಹಂಗಾಗಿ ನಮ್ಮ ತಂದೆಗೆ ಅದೇ ಹೆಸರಿದೆ. ನಾವು ಬಂದು 4 ಜನ ಮಕ್ಕಳು ಸರ್. 4 ಜನನೂ ಹೆಣ್ಮಕ್ಳೇ. ಒಳ್ಳೇದು. ಎಲ್ಲ ಕೂಲಿ ಕೆಲಸ ಮಾಡ್ಕೊಂಡೆ ಬೆಳೆದಂಥವ್ರು. ಅಂದರೆ ನನಗೆ ಸ್ವಲ್ಪ ನಮ್ಮ ತಂದೆಯವರನ್ನ ಏನೋ ಗೊತ್ತಿಲ್ಲ. ನಮ್ಮ ತಂದೆ ಈ ಸಾವಾಗಿದ್ರೆ ಸಾವನ್ ಗೀತೆಗಳೆಲ್ಲ ಹಾಡೋದು. ಎಲ್ಲೇ ಸಾವಾದರೂ ಮೊದಲು ನಮ್ಮ ದೊಡ್ಡಪ್ಪ ಹಾರ್ಮೋನಿಯಂ ಮಾಸ್ಟರ್. ಆಮೇಲೆ ನಮ್ಮ ತಂದೆ ಬಂದು ಹಾಡ್ತಿದ್ರು. ಇಬ್ರು ಜೊತೆಲೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು. ಏನು ಹಾಡ್ತಿದ್ರು ಅಂದ್ರೆ ಅವ್ರ ಹಿನ್ನೆಲೆ ಏನು? ಅವ್ರೇನು ನೀಲ್ಗಾರ ಅಥವಾ ಮಾದೇಶ್ವರನ ಗುಡ್ರ ಆ ಥರ ಏನಿಲ್ಲ, ಬರೀ ಹಾಡೋದು. ಹಾಡ ಆ ಒಂದು ರಕ್ತ ನನಗೆ ಬಂದಿದೆ ಅನ್ಸುತ್ತೆ. ಅದೇ ಕುಟುಂಬದಲ್ಲಿ ಆ ಕಲೆಯ ಹಿನ್ನೆಲೆ ಇದ್ದಿದ್ದರಿಂದ ನಿಮಗೂ ಆಸಕ್ತಿ ಬೆಳೆದು ಆಸಕ್ತಿಯನ್ನು ನೀವು ವೃತ್ತಿಯಾಗಿ ಬದುಕಾಗಿ ತಗೊಂಡಿದ್ದೀರಿ ಅಂತ. ಹಾಂ ಹಾಂ. ಒಡಹುಟ್ಟು 4 ಜನ ಅಂತಂದ್ರೆ? 4 ಜನನು ಹೆಣ್ಮಕ್ಳೇ ಸರ್. ಏನು ಮಾಡ್ತಾರೆ ಅವರೆಲ್ಲ? ಎಲ್ಲ ಕೂಲಿ ಕೆಲಸನೇ ಮಾಡೋದು. ಬೇರೆ ಬೇರೆ ಊರಿಗೆ ಮದುವೆ ಆಗಿದ್ದಾರೆ. ಓಕೆ, ಎಲ್ಲರೂ ಮದುವೆ ಆಗಿದೆ. ಎಷ್ಟನೇವ್ರು ತಾವು? ನಾನು 3ನೇವಳು ಸರ್. 3ನೇವ್ರು. ನಿಮ್ಗೆ ತಂಗಿ ಒಬ್ರು ಇದ್ದಾರೆ, ಇವ್ರ ಅಕ್ಕ ಇದ್ದಾರೆ. ನೈಸ್. ಕುಟುಂಬ ಗಂಡನ ಪರಿಚಯ ಮಾಡ್ಕೊಳ್ಳಿ. ತುಂಬ್ಲಾದವರು ನಮ್ಮ ಯಜಮಾನ್ರು. ಗೋಪಾಲ ಅಂತ ಹೇಳಿ. ಗೋಪಾಲ? ಹಾಂ ಸರಿ. ಏನು ಮಾಡ್ತಾರೆ ಗೋಪಾಲ್ ಅವರು? ಅವರು ಆಟೋ ಓಡಿಸ್ತಿದ್ರು. ಎಲ್ಲಿ? ನರಸೀಪುರ ಟೌನಲ್ಲಿ? ಹಾಂ ಹಾಂ. ಆಟೋ ಓಡಿಸ್ತಾನೆ ನಮ್ಗೆ ಪರಿಚಯ ಆಯಿತು. ನಮ್ಮದು ಲವ್ ಮ್ಯಾರೇಜು ಜೊತೆಗೆ ಅರೇಂಜ್ ಮ್ಯಾರೇಜು. ಓ ಹೌದ್ರಾ? ಸರಿ 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 ಸರಿ. ಪ್ರೇಮ ವಿವಾಹ, ರನ್ನಿಂಗ್ ಮ್ಯಾರೇಜಾ ನಿಮ್ಮದು? ಸರಿ ಸರಿ ಸರಿ. ಮಕ್ಕಳು? ನಮ್ಗೆ 2 ಮಕ್ಕಳಿದ್ದಾರೆ ಸರ್. ಒಬ್ಳು ಮಗಳು ರಮ್ಯಶ್ರೀ ಅಂತ, ಮಗ ಬಂದು ಕರಣ್ ಅಂತ. ಕರಣ್ ಅಂತ. ಜಾನಪದ ಪದ್ಮಶ್ರೀ ಅವರ ಬದುಕಿಗೆ ಆಧಾರವಾಗಿದೆಯಾ? ಹೌದು ಸರ್. ಹೇಗೆ ಸರ್? ನಾನು ಮದುವೆ ಆದಮೇಲೆ ನಮಗೇನು ತೊಂದರೆ ಇರಲಿಲ್ಲ ಅವಾಗ. ಸ್ವಲ್ಪ ಮದುವೆ ಆದಮೇಲೆ ನಮ್ಮ ಮನೆಯವ್ರಿಗೆ ಅನಾರೋಗ್ಯ ಕಾಣಿಸ್ಕೊಳ್ತು. ಅವ್ರಿಗೆ ಶ್ವಾಸಕೋಶ ಆಪ್ರೇಷನ್ ಆಗಿದೆ. ಲಂಗ್ಸ್ ಆಪ್ರೇಷನ್ ಆದಮೇಲೆ ಸ್ವಲ್ಪ ನಮಗೆ ಆರ್ಥಿಕವಾಗಿ ಸಮಸ್ಯೆ ಆಯಿತು. ಹೌದು, ದುಡಿಮೆ ನಿಂತೋಗ್ಬಿಟ್ರೆ ಎಲ್ರಿಗೂ ಸಮಸ್ಯೆ ಆಗುತ್ತೆ. ಹೌದು. ಆವಾಗಲೇ ಒಂದು 3 ತಿಂಗಳಾಗಿತ್ತು ನಾವು ಗುರುರಾಜ್ ಸರ್ ಪರಿಚಯ ಆಗಿ. ಅಲ್ಲಿಂದ ನೆಕ್ಸ್ಟ್ ಎಲ್ಲ ಗುರುರಾಜ್ ಸರ್ ಜೊತೆಲೆ ಕಾರ್ಯಕ್ರಮಗಳು ಜಾಸ್ತಿ ಆಯಿತು. ಆಗ ನಿಮಗೆ ಒಂದು ಪರ್ಯಾಯವಾಗಿ ಒಂದು ಆರ್ಥಿಕ ವ್ಯವಸ್ಥೆ ಶುರುವಾಯಿತು ಅಲ್ವಾ? ನೀವು ದುಡಿಯೋಕೆ ಶುರು ಮಾಡಿದ್ರಿ? ಇಲ್ಲ, ನಾನು ಮೊದಲಿಂದನೂ ನಾನು ಮದುವೆಗಿಂತ ಮುಂಚೆಯಿಂದನೂ ಹಾಡ್ತಾ ಇದ್ದೆ. ಅವಾಗಿಂದನೂ ಹಾಡ್ತಾನೆ ಇದ್ದೀನಿ. ಒಂದು 25 ವರ್ಷದ ಹಾಡುಗಾರಿಕೆ ಅನುಭವ ಇದೆ. ವಯಸ್ಸೆಷ್ಟು ಪದ್ಮ ಅವ್ರಿಗೆ? ಸರ್ ನನಗೆ 38 ಸರ್. 38 ಅಂದರೆ 25 ವರ್ಷದಿಂದ ಹಾಡ್ತಿದ್ದೀರಾ ಅಂತಂದರೆ? 7th ಪಾಸ್ ಆಗಿ 8th ಬಂದಿದ್ದೆ. ಅಂದರೆ 12-13 ವರ್ಷಕ್ಕೆ ಹಾಡಕ್ಕೆ ಶುರು ಮಾಡಿದ್ರಿ ಅಂತ. ವೆರಿ ನೈಸ್. ಜನಪದ ಬದುಕು ಹೇಗೆ ಕಟ್ಟಿಕೊಟ್ಟಿದೆ ಅಂತ ಕೇಳಿದ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ, ದಯವಿಟ್ಟು ತಿಳಿಸಿ. ಜನಪದ ಗೀತೆ ಗಾಯನ ನಿಮ್ಮ ಬದುಕನ್ನು ಹೇಗೆ ಗಟ್ಟಿ ಮಾಡಿದೆ? ಸರ್, ನಾನು ಅದರಲ್ಲಿ ತೊಡಗಿಸ್ಕೋಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಗುರುರಾಜ್ ಸರ್ ಜೊತೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಅವರದೇ ಶೈಲಿಯಲ್ಲಿ ಹಾಡಬೇಕು ಅಂತ ಅಭ್ಯಾಸನೂ ಮಾಡ್ತಾ ಇದ್ದೀನಿ. ಕಥೆ ಅಭ್ಯಾಸ ಮಾಡ್ತಾ ಇದ್ದೀನಿ. ಹಂಗಾಗಿ ಈಗ ನನಗೆ ಹಾಡೋದೇ ಒಂದು ವೃತ್ತಿ ಆಗಿದೆ. ನಿಮಗೆ ಹಾಡೋದಕ್ಕೆ ಸಂಭಾವನೆ ಕೊಡ್ತಾರೆ, ಆ ಸಂಭಾವನೆಯಿಂದ ನಿಮ್ಮ ಬದುಕು ನಡೀತಾ ಇದೆ. ಜನಪದ ಗೀತ ಗಾಯನ ನಿಮ್ಮ ಬದುಕಿಗೆ ಅನ್ನ ಮತ್ತು ಬದುಕನ್ನು ಕಟ್ಕೊಡ್ತಾ ಇದೆ. ಅಷ್ಟೇ ಬೇಕಿರೋದು. ಜನಪದ ಒಬ್ಬ ಕಲಾವಿದನಿಗೆ ಬದುಕು ಕೊಡ್ತಾ ಇದೆಯಾ ಇಲ್ವಾ ಅನ್ನೋದು ನನ್ನ ಪ್ರಶ್ನೆ. ನನ್ನ ಬದುಕಿಗೆ ಅದೇ ಮೂಲ ಆಧಾರ ಆಗಿದೆ. ನೈಸ್. ಜನಪದ ಕಲಾವಿದರನ್ನ ನಾಡಿಗೆಲ್ಲ ಪರಿಚಯ ಮಾಡಬೇಕು ಅಂತಕ್ಕಂಥ ಉದ್ದೇಶ ನಮ್ಮದು. ಆ ನಿಟ್ಟಿನಲ್ಲಿ ನಮ್ಮ ಕರೆಗೆ ಹೋಗ್ಬಿಟ್ಟು ದೂರದ ಮೈಸೂರಿನ ಟಿ ನರಸೀಪುರದಿಂದ ಬೆಂಗಳೂರುವರೆಗೂ ಬಂದು ಜನಪದ ಸಿರಿ ಸ್ಟುಡಿಯೋಸ್ವರೆಗೂ ಬಂದು ಹಾಡನ್ನು ಹಾಡಿದ್ದೀರಿ, ನಿಮ್ಮ ಬದುಕನ್ನು ಹಂಚ್ಕೊಂಡಿದ್ದೀರಿ. ಪದ್ಮ ಅವರೇ, ಜನಪದ ದೇವರು ನಿಮಗೆಲ್ಲ ಸಕಲ ಐಶ್ವರ್ಯವನ್ನು ಕರುಣಿಸಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಚುಂಚನಗಿರಿ ಕಾಲಭೈರವೇಶ್ವರ ಮೊಟ್ಟ ಮೊದಲಿಗೆ ಅರ್ಜುನನಿಗೆ ದೀಕ್ಷೆ ಕೊಟ್ಟಾಗ ಆ ಅರ್ಜುನನನ್ನು ನನ್ನ ಬಿರುದನ್ನು ಹೊತ್ಕೊಂಡು ಹೇಗೆ ಸಂಚಾರ ಮಾಡ್ತೀಯ ಅಂತ ಹೇಳಿದಾಗ ಆ ಅರ್ಜುನ ಒಂದು ಕಥೆಯ ಮೂಲಕ, ಒಂದು ಗೀತೆಯ ಮೂಲಕ ಆ ನಾಡು ಮೇಲೆ ಹೇಗೆ ಬರ್ತಾನೆ ಆ ದೀಕ್ಷೆನ ಹೊತ್ಕೊಂಡು ಅಂತ ಹೇಳುವಂಥ ಒಂದು ಸಂದರ್ಭ. ಗೆಜ್ಜೆಗಳು ಘಲಿರೆನ್ನುತ್ತಾ ಜೋಗೈನ ಉಬ್ಬೆರಡು ನಲಿದಾಡುತ್ತಾ, ಜೋಗೈನ ಉಬ್ಬೆರಡು ನಲಿದಾಡುತ್ತಾ, ಜೋಗೈನ ಉಬ್ಬೆರಡು ನಲಿದಾಡುತ್ತಾ, ತಗದಿಮಿ ತೈಯನ್ನುತ್ತಾ ಪಾದದ
ಗೆಜ್ಜೆ ಅರ್ಥದಲ್ಲಿ ಸ್ವರವ ಕೊಡುತ್ತಾ, ಪಾದದ ಗೆಜ್ಜೆ ಅರ್ಥದಲ್ಲಿ ಸ್ವರವ ಕೊಡುತ್ತಾ, ಪಾದದ ಗೆಜ್ಜೆ ಅರ್ಥದಲ್ಲಿ ಸ್ವರವ ಕೊಡುತ್ತಾ, ಹೆಚ್ಚಾದ ಬೆರುಡೆಯ ಎಡಗೈಲಿ ತಿರುಗುತ್ತಾ, ಧೀರನಿಗೆ ಧೀರನು ಧೀರ ಕಲಿ ಪಾರ್ಥನು, ಅರ್ಜುನರಾಯನು ನಾಟ್ಯಗಳ ನಾಡುತ್ತಾನೆ, ನಾಟ್ಯಗಳ ನಾಡುತ್ತಾನೆ, ಆ ಜೋಗಯ್ಯ ನಾಟ್ಯಗಳ ನಾಡುತ್ತಾನೆ. ಆಡಿದರೆ ಅರಗಿಣಿಯು ಕಲಿಪಾರ್ಥ, ಕುಣಿದರೆ ನವಿಲು ಮರಿಯು, ಆ ಕಲಿಪಾರ್ಥ ಕುಣಿದರೆ ನವಿಲು ಮರಿಯು, ಕಲಿಪಾರ್ಥ ಕುಣಿದರೆ ನವಿಲು ಮರಿಯು. ಏ ಸ್ವರವೆತ್ತಿ ಹಾಡಿದರೆ ಧೀರನಿಗೆ ಧೀರನು ಧೀರ ಕಲಿಪಾರ್ಥನು, ಅರ್ಜುನರಾಯನು ಕೋಗಿಲೆಯ ಧನಿಯು ಕಾಣೆ, ಕೋಗಿಲೆಯ ಧನಿಯು ಕಾಣೆ, ಆ ಜೋಗಯ್ಯ ಕೋಗಿಲೆಯ ಧನಿಯು ಕಾಣೆ. 330 ರಾಗಗಳ ಕಿನ್ನಡಿಗೆ ಜೊತೆಗೂಡಿ ಅರ್ಜುನ ನಾಟ್ಯಗಳ ನಾಡುತ್ತಾನೆ, ನಾಟ್ಯಗಳ ನಾಡುತ್ತಾನೆ, ಆ ಜೋಗಯ್ಯ ನಾಟ್ಯಗಳ ನಾಡುತ್ತಾನೆ. ಏ ಬೇಲಿ ಮ್ಯಾಗಳ ಬುರುಡೆ ಎನ್ನಯ್ಯನಿಗೆ ಬೆಟ್ಟದ ಮ್ಯಾಗಳ ಬಿದಿರು, ಎನ್ನಯ್ಯನಿಗೆ ಬೆಟ್ಟದ ಮ್ಯಾಗಳ ಬಿದಿರು, ಎನ್ನಯ್ಯನಿಗೆ ಬೆಟ್ಟದ ಮ್ಯಾಗಳ ಬಿದಿರು. 7 ಕಾವಿನ ಒಳಗೆ ಸೋಸಿದೊಕ್ಕಿನ ತಂತಿ ಮಾತನಾಡಿತು ಕಿನ್ನರಿ, ಜೋಗೈನ ಮಾತನಾಡಿತು ಕಿನ್ನರಿ, ಜೋಗೈನ ಮಾತನಾಡಿತು ಕಿನ್ನರಿ. ಗಂಗಾಧರ ಲಿಂಗ ಜಯಿತೋ ಮಾದೇವ ಗೌರಿವರ ಸುತರ ಜಯಿತೋ, ಓ ಮಾದೇವ ಗೌರಿವರ ಸುತರ ಜಯಿತೋ, ಓ ಮಾದೇವ ಗೌರಿವರ ಸುತನೆ ಜಯಿತೋ. ಗಂಗೆ ಪಾರ್ವತಿಯರ ಜಡೆಯೊಳಗೆ ಬಂದಂತ ಆದಿ ಭೈರವನ ಜಯಿತೋ, ಮಾದೇವ ಆದಿ ಭೈರವನ ಜಯಿತೋ, ಹರ ಹರ ಆದಿ ಭೈರವನ ಜಯಿತೋ. ಅವನ ಕಿನ್ನಡಿಯ ನಾದಕ್ಕೆ ಕಿರುಗೆಜ್ಜೆ ಶಬ್ದಕ್ಕೆ ಮಾಮರದ ಮೇಲೆ ಕುಳಿತಿದ್ದ ಕೋಗಿಲೆ ನೋಡಿ ಕೇಳಿ ತೂಕಡಿಸಿ ಬಿದ್ದಿತಾಗ, ತೂಕಡಿಸಿ ಬಿದ್ದಿತಾಗ, ಕೋಗಿಲೆ ತೂಕಡಿಸಿ ಬಿದ್ದಿತಾಗ.